Hey, good morning, guys. Welcome back to the vlog 3. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಆ್ಯಂಡ್ ನೆನ್ನೆ ಅನ್ಬಾಕ್ಸಿಂಗ್ ಮಾಡಿರಲ್ಲ ಆ್ಯಂಡ್ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ಈಗ ಅನ್ಬಾಕ್ಸಿಂಗ್ ಮಾಡೋಣ, ಬನ್ನಿ ಡೈರೆಕ್ಟಾಗಿ. ಗೈಸ್, ಟ್ರೈಪಾಡೇ ಸಿಗ್ತಿಲ್ಲ, ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಾ ಇದ್ದೀನಿ. ಸುಮಾರು ದಿನ ಆದಮೇಲೆ ವೀಡಿಯೋ ಮಾಡಿದ್ರೆ ಇದೇ ಸಮಸ್ಯೆ. ಗೈಸ್, ಇಲ್ಲಿದೆ ನೋಡಿ, ಇಲ್ಲೋಗಿ ಸೇರ್ಕೊಂಡೆ ನೋಡಿ. ಬ್ಯಾಕ್ಗ್ರೌಂಡ್ ಸೀನ್ಸ್ ಇವೆಲ್ಲ, ಇದಕ್ಕೆ ಫೋನ್ ಅಟ್ಯಾಚ್ ಮಾಡಿಬಿಟ್ಟು ಡೈರೆಕ್ಟಾಗಿ ತೋರಿಸ್ತೀನಿ. ವಿಡಿಯೋ ಪಕ್ಕಾ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರ್ತಿದೆಯಾ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ. ಆ್ಯಂಡ್ ದಿಸ್ ಈಸ್ ಇಂಕ್ ಬಾಟಲ್ ಪ್ರಿಂಟರ್ಗೆ. ಆ್ಯಂಡ್ ಇದು ಒರಿಜಿನಲ್ಲ ಇಲ್ವಾ ಅಂತ ಈ ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ಪ್ರಿಂಟರ್ಗೆ ಹಾಕ್ತೀನಿ. ಆ್ಯಸ್ ಆಫ್ ನೌ ದಿಸ್ ಈಸ್ ಜೆನ್ಯೂನ್ ಪ್ರಾಡಕ್ಟ್. ಮತ್ತು ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ? ಆ್ಯಂಡ್ ದಿಸ್ ಈಸ್ ನಾಟ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್, ಇಟ್ ಈಸ್ ಮೇಡ್ ಇನ್ ಫಿಲಿಪೀನ್ಸ್. ಇದು ಇಂಪೋರ್ಟೆಡ್ ನೋಡಿ, ಇಲ್ಲಿ ಇಂಪೋರ್ಟೆಡ್. ದಿಸ್ ಈಸ್ ದಿ ಪ್ರಾಡಕ್ಟ್. ಇದ್ರದ್ದು ನೋಡಿ, BK ಅಂದರೆ ಬ್ಲ್ಯಾಕ್ ಕಲರ್ ಖಾಲಿಯಾಗಿದ್ದು ಇಂಡಿಕೇಶನ್ ಇಲ್ಲಿ ಬರುತ್ತೆ ಇದ್ರದ್ದು. ಸೊ ಈಗ BK ಕಡೆ ಫಿಲ್ ಔಟ್ ಮಾಡೋಣ. ಇದು ಕ್ಯಾಪ್ನ ರಿಮೂವ್ ಮಾಡಿಬಿಟ್ಟು. ಆ್ಯಂಡ್ ದಿಸ್ ಇಸ್ ವೆರಿ ಈಸಿ ಟು ಯೂಸ್. ಮತ್ತು ಬೇರೆ ಬೇರೆ ಲಿಡ್ಡಿಗೆಲ್ಲ ಫಿಟ್ ಆಗೋಲ್ಲ ಇದು, ಮತ್ತು ಸ್ಪಿಲ್ಲು ಆಗೋಲ್ಲ. ಹಿಂಗೆ ನೋಡಿ, ಸ್ಪಿಲ್ ಆಗೋಲ್ಲ ಇದು. ಇಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ವರ್ಕ್ ಆಗೋದು ನೋಡಿ, ತುಂಬ್ಕೊತೈತೆ ನೋಡಿ, ಅಷ್ಟೇ. ಆ್ಯಂಡ್ ನಾನು ಇಲ್ಲಿ ಅಬ್ಸರ್ವ್ ಮಾಡಿರೋದು ಏನಂದರೆ ನೋಡಿ, ಲೈಟಾಗೆ ಲಿಂಕ್ ಡ್ರೈ ಆಗಿದೆ ನೋಡಿ, ಕಾಣಿಸ್ತಿದೆಯಾ? ಇದು ನೀರು ಥರ ಹೋಗ್ಬೇಕದು, ಹೋಗ್ತಿಲ್ಲ, ಡ್ರೈ ಆಗಿದೆ ಇದು ಸ್ವಲ್ಪ ಬಾಟಲ್. ಇಟ್ಸ್ ಓಕೆ. ನಮ್ಮ ಟ್ಯಾಂಕಲ್ಲಿ ಹೀಟರ್ ಇದೆ, ಹೀಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಮತ್ತು ಹೋಗಿರೋದು ಬರೀ ಲಿಕ್ವಿಡ್ ಅಷ್ಟೇ, ಏನು ಸಾಲಿಡ್ ಮೆಟೀರಿಯಲ್ ಏನು ಹೋಗಿರಲ್ಲ. ಆ್ಯಂಡ್ ಇದನ್ನು ರಿಮೂವ್ ಮಾಡಿಬಿಟ್ಟು ನೀಟಾಗಿ ಕ್ಯಾಪ್ ಹಾಕಿ ನೆಕ್ಸ್ಟ್ ಆಫ್ ಯೂಸ್ ಮಾಡ್ಕೊಂಡ್ರೆ ಆಯಿತು. ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಬಿಡೋಂಗಿಲ್ಲ, ಸಿಸ್ಟಮ್ಗೆ ಅಪ್ಡೇಟ್ ಮಾಡಬೇಕು. ಕ್ಲೋಸ್ ಮಾಡೋದು ನೋಡಿ ಗೈಸ್. ಮೇಂಟೆನೆನ್ಸ್ ಅಂಡರಲ್ಲಿ ಫಿಲ್ ಇಂಕ್ ಅಂತ ಐತೆ ನೋಡಿ, ಫಿಲ್ ಇಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೆಕ್ಷನ್ ಕಂಪ್ಲೀಟೆಡ್ ನಾನು ಅದನ್ನ ಮೆಸೇಜ್ ಹಾಕ್ತೀನಿ. ಮತ್ತು ನಾನು ಬ್ಲ್ಯಾಕ್ ಕಲರ್ ಇಂಕ್ ಫಿಲ್ ಮಾಡಿದ್ದು ಅದಕ್ಕೆ ಓಕೆ ಕೊಡ್ತೀನಿ. ಆಮೇಲೆ ತಿರ್ಗಾ ನೆಕ್ಸ್ಟ್. ಆಮೇಲೆ ಈಸ್ ಇಂಕ್ ಫಿಲ್ಡ್ ಅಪ್ ಟು ದಿ ಅಪ್ಪರ್ ಲೈನ್. ಓಕೆ, ಇಂಕ್ ಲೆವೆಲ್ ಈಸ್ ಸೆಟ್. ಗೈಸ್, ನೀವೇನು ಇದು ನೋಡಿದ್ರು ಫಸ್ಟ್ ವ್ಲಾಗು, ಅದು ಅಪ್ಲೋಡಿಗೆ ಇಟ್ಟಿದ್ದೀನಿ. ಐನೋ ಈ ವ್ಲಾಗ್ನ ಆಲ್ರೆಡಿ ನೋಡಿದ್ದೀರಾ ಅಂತ. ನೋಡಿ, ಸುಮಾರು ಪ್ರೊಸೆಸ್ ಇರುತ್ತೆ, ಸ್ಟೇಜಸ್ ಇರುತ್ತೆ, ಡೀಟೇಲ್ಸು, ವಿಡಿಯೋ ಎಲಿಮೆಂಟ್ಸು, ಚೆಕ್ಸ್ ಅಂದರೆ ನನ್ನ ಕಾಪಿರೈಟ್ಸ್ ಏನಾದ್ರು ಇದೆಯಾ, ವಿಸಿಬಿಲಿಟಿ ಅಂದರೆ ಪಬ್ಲಿಕ್ ಇಲ್ಲ ಪ್ರೈವೇಟ್ ವೀಡಿಯೋನ ಅದು ಅಂತ. ಆ್ಯಸ್ ಆಫ್ ನೋ ನಾನೀಗ ಪ್ರೈವೇಟ್ ವೀಡಿಯೋ ಹಾಕಿರ್ತೀನಿ, ಆಮೇಲೆ ಒನ್ ಟೈಮ್ ನಾನು ಪಬ್ಲಿಷ್ ಮಾಡ್ತೀನಿ ಇದನ್ನು. ಅಪ್ಲೋಡ್ ಆಯಿತು ನೋಡಿ, ಅಪ್ಲೋಡೆಡ್ ಕಂಪ್ಲೀಟೆಡ್. ನಾನು ಇನ್ನೂ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತಿದ್ದೀನಿ. ಆ್ಯಂಡ್ ಅರೌಂಡ್ 6 GB ವೀಡಿಯೋ ಇದು. ಟಕ್ಕಂತ ಆಗೋಯ್ತು ಫ್ರ್ಯಾಕ್ಷನ್ ಸೆಕೆಂಡ್ಸ್ಗೆ. ಗೈಸ್, ಈಗ ನೋಡಿ, ಕಾಪಿರೈಟ್ ಚೆಕ್ ನೋಡ್ತಿದ್ದೀರಲ್ಲ, ಕಾಪಿರೈಟ್ ಕ್ಲೇಮ್ ಆಯಿತು ವೀಡಿಯೋದಲ್ಲಿ. ಎಷ್ಟಂದರೆ ಜಸ್ಟ್ 10 ಸೆಕೆಂಡ್ ಪಾರ್ಟಿಗೆ ಕಾಪಿರೈಟ್ ಕ್ಲೇಮ್ ಆಗಿದೆ. ಇಲ್ಲಿ ಏನು ಮಾಡೋಣ, ಈಗ ಈ ವಿಡಿಯೋನ ಎಡಿಟಿಂಗ್ ಮಾಡಿ ತಿರ್ಗಾ ಅಪ್ಲೋಡ್ ಮಾಡಬೇಕು ಈಗ ವಾಪಸ್ಸು. ಎಲ್ಲ ಹೆವಿ ತಲೆನೋವು ಇರುತ್ತೆ. ಜಸ್ಟ್ 10 ನಿಮಿಷ ವ್ಲಾಗಿಗೆ ನೋಡಿ, ಇವೆಲ್ಲ ಹೆವಿ ಪ್ರೊಸೆಸ್ಸು. 10 ನಿಮಿಷ ವ್ಲಾಗಿಗೆ ಮಿನಿಮಮ್ ಅಂದರೂ 2 hours ಸ್ಪೆಂಡ್ ಮಾಡಬೇಕು. ದಿಸ್ ಈಸ್ ಪ್ರಿಟಿ ಕಾಮನ್ ಟು ಎವ್ರಿ ಯೂಟ್ಯೂಬರ್. ಎಲ್ಲ ಕಾಪಿರೈಟ್ ಎಲ್ಲ ಬರ್ತಾನೆ ಇರುತ್ತೆ. ಆ್ಯಂಡ್ ಈ ಕಾಪಿರೈಟು ನಂಗೆ ಚಾನಲ್ ಏನು ಎಫೆಕ್ಟ್ ಆಗೋಲ್ಲ, ಬಟ್ ರೆವಿನ್ಯೂಗೆ ಎಫೆಕ್ಟ್ ಆಗುತ್ತೆ. ಮತ್ತು ಎಲ್ಲ ಪಬ್ಲಿಕಲ್ಲೂ ನೋಡ್ಬೋದು ಅಪ್ಲೋಡ್ ಮಾಡಿದ್ರೆ. ಬಟ್ ಏನಕ್ಕೆ ನಾನು ಫಸ್ಟ್ ವ್ಲಾಗು ಆ ಥರ ಹೋಗೋದು ಬಿಡಲಿ ಅಂತ ಅಂದ್ಬಿಟ್ಟು ಆ ಪಾರ್ಟ್ನ ಚೇಂಜ್ ಮಾಡಬೇಕು. ಏನಂದರೆ ಜಸ್ಟ್ ಫಾರ್ ಸಾಂಗ್ ಕಾಪಿರೈಟ್ ಬಿದ್ದಿರೋದು. ಈಗ ಆ ಪಾರ್ಟ್ನ ಚೇಂಜ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಗೈಸ್, ಹೆವಿ ತಲೆನೋಯ್ತಿದೆ ಮತ್ತು ವ್ಲಾಗ್ ಏನು ಅಷ್ಟು ಮಾಡೋಕ್ಕಾಗಲಿಲ್ಲ. ಸೊ ಈಗ ಹೋಗಿ ಹಾಲು ತೊಗೊಬಂದು ಟೀ ಕುಡಿಯೋಣ. ಆ್ಯಸ್ ಆಫ್ ನೋ ಟೈಮ್ ಬಂದ್ಬಿಟ್ಟು 7 ಮಿಡ್. ಗೈಸ್, ಅಮ್ಮ ಬ್ಯಾಕ್ಗ್ರೌಂಡಲ್ಲಿ ಮಾಡ್ತವ್ರೆ, ನಂಗೆ ಮಾಡೋದಕ್ಕೆ ಬರೋಲ್ಲ. ಕಾಫಿ ಮಾಡ್ತೀನಿ, ಬಟ್ ಏನಾರು ಚೂರು ಕಮ್ಮಿ ಇರುತ್ತೆ ಅದರಲ್ಲಿ. ಗೈಸ್, ಕಾಫಿ ರೆಡಿ ನನಗೂ ಮತ್ತು ನಮ್ಮ ಅಮ್ಮಂಗೂ. ಸೀರಿಯಲ್ ನೋಡ್ತಾವ್ರೆ. ತೋರ್ಸೋಕೆ ಹೋದರೆ ಕಾಪಿರೈಟ್ ಬರುತ್ತೆ.
ನಂದು ನಂಗೆ ಕಾಫಿ ಕುಡ್ಕೊಂಡು ಎಲ್ಲಿ ಕುಡಿತೀನಿ ಹೇಳಿ ಔಟ್ ಸೈಡ್ ಇಲ್ಲಿ ಕುಡಿತೀನಿ. ವಿಡಿಯೋ ಮಾಡ್ತಿಲ್ಲ ಅಂತಿದ್ದಲ್ಲ ಅದೇ ಯಾಕೆ ಯಾವ ಬ್ಲಾಗು ಯಾಕೆ ತಿಂದು ದಪ್ಪ ಆಗ್ಬೇಕು ಅಂತನಾ ಮತ್ತೆ ಸ್ವಲ್ಪ ಸಣ್ಣ ಆಗ್ಬೇಕು ಸಣ್ಣನೇ ಇದೆಯಲ್ಲ ಹೇಳು ಕನ್ನಡದಲ್ಲಿ ಹೇಳು ಏತು ಆ್ಯಸ್ ಆಫ್ ನಾವು ಟೆಂಪಲಿಗೆ ಬಂದಿದ್ದೀನಿ ಗೈಸ್. ನೀವು ಯಾವಾಗಲೇ ಟೆಂಪಲಿಗೆ ಬರಲಿ ಒಂದು ಸಣ್ಣ ರೂಲ್ಸ್ ಫಾಲೋ ಮಾಡಿ. ಸ್ಯಾರಿ ಪ್ಯಾಂಟ್ ಹಾಕೋ ಬನ್ನಿ, ಚಡ್ಡಿ ಗಿಡ್ಡಿ ಎಲ್ಲ ಹಾಕೋ ಬರೋಕ್ಕೆ ಹೋಗ್ಬಿಡಿ. ಬಿಡಕ್ಕೆ ಹೋಗ್ಬಿಡಿ. ಅದೇ ಸಣ್ಣ ಅಭ್ಯಾಸ ಮಾಡ್ಬೇಕು ನಾವು. ಸೊ ಈಗ ಪೂಜೆ ಆಯಿತು ಆ್ಯಂಡ್ ಇದೊಂದು ಈಸ್ಕೊಳಕ್ಕೆ ಬಂದಿದೆ. ಇದೊಂದು ಫಾಲೋ ಮಾಡಿ ಯಾವಾಗಲೂ ಗೈಸ್. ಲಿಟ್ರಲಿ ನಾನು ಫ್ಲ್ಯಾಶ್ ಆನ್ ಮಾಡ್ಕೊ ಬ್ಲಾಗ್ ಮಾಡ್ತಿದ್ದೆ. ಹೆಂಗೆ ಗೊತ್ತಾ ನೀವಿ ತುಂಬ ಇದೆ ಇಲ್ಲಿ ನೋಡಿ. ಆ್ಯಂಡ್ ಇಲ್ಲಿ ನೋಡಿ ಈ ಲೈಟ್ ಹತ್ರ ಫೋಕಸ್ ಆಗ್ತಿಲ್ಲ. ಇದ್ರ ಡಬಲ್ ಆ ಲೈಟ್ ಹತ್ರ ಐತೆ. ಲೈಟ್ ಆನ್ ಮಾಡಿದ ತಕ್ಷಣ ಜರ್ರ್ ಅಂತ ಬಂದ್ಬಿಡ್ತು. ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕಾಫಿ ಮಾಡೋಕ್ಕೆ ಬರ್ತಾಯಿದ್ರು ಬಜ್ಜಿ ಮಾಡೋಣ. ಗೈಸ್ ಕಟ್ ಮಾಡಿದ್ದಾಯಿತು ಆನಿಯನ್ನ. ಈಗ ಇದನ್ನು ಫುಲ್ ಸ್ಲೈಸ್ ಔಟ್ ಮಾಡೋಣ. ಗೈಸ್ ನೀಟಾಗಿ ಹೆಚ್ಕೊಟ್ಟಿದ್ದಾಯಿತು. ಅದಕ್ಕೆ ಏನೇನು ಮಸಾಲೆ ಬೇಕೋ ಅಮ್ಮ ಹಾಕಿ ಕಳಿಸ್ಕೊಡ್ತಾರೆ. ನಮ್ಮ ಮಾತಾಡಮ್ಮ. ಹಾಂ ಕೆಲಸ ಮಾಡುವಾಗ ಏನು ಮಾತಾಡ್ತಾರೆ ಹೇಳು? ಏನು ಮಾತಾಡ್ತಾರೆ? ಏನು ಮಾತಾಡಬೇಕು ಅದನ್ನ ಹೇಳು. ವ್ಲಾಗ್ ಆನ್ ಮಾಡಿದ ತಕ್ಷಣ ಏನೂ ಮಾತಾಡೋಲ್ಲ. ಬೇರೆ ಟೈಮ್ ವ್ಯಾ ಅಂತಿರ್ತೀರ ಅಲ್ವಾ? ನೋಡಿ ಗೈಸ್ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ. ಈಗ ಇನ್ನೊಂದು ಬ್ಯಾಚ್ನ ಹಾಕ್ತೀನಿ. ಗೈಸ್ ಊಟ ಇಸ್ ರೆಡಿ ವಿತ್ ರೈಸ್ ಆ್ಯಂಡ್ ಬಜ್ಜಿ. ಈ ರೈಸ್ ಏನು ಕಾಣಿಸ್ತಿದೆ ರೆಡ್ ಕಲರಾಗೆ, ಇದು ಆ್ಯಕ್ಚುಲಿ ರಾಜಮೂಡಿ ಅಕ್ಕಿ. ಆಮೇಲೆ ಪುಳಿಯೋಗರೆ ಥರ ರೈಸ್ ಕಾಣಿಸುತ್ತೆ ಇದು. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಇದು ರೆಡ್ ಕಲರಲ್ಲಿದೆ. ಆ್ಯಂಡ್ ಗೈಸ್ ಈ ವ್ಲಾಗ್ ಎಡಿಟಿಂಗ್ ಮಾಡ್ತಾ ಗೊತ್ತಾಯಿತು, ಎಂಡ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಎಂಡ್ ಕ್ಲಿಪ್ಪೇ ಇಲ್ಲ. ಹಂಗೆ ಹೋಗಿ ಊಟ ತಿಂದ್ಬಿಟ್ಟು ಡೈರೆಕ್ಟಾಗಿ ಮಲಗಿದ್ದೀನಿ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.